ಖ್ಯಾತ ವಿಶ್ವವಿಖ್ಯಾತ ಕ್ರೀಡಾಪಟು ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರನ್ನ ಪತ್ರಕರ್ತರು ಇಂಟ್ರ್ಯೂ ಮಾಡೋ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನೀವೆಲ್ಲವೂ ಹಣವನ್ನು ಗಳಿಸಿದಿರಿ, ಹೆಸರನ್ನು ಮಾಡಿದಿರಿ, ಖ್ಯಾತಿಯನ್ನು ಪಡೆದಿದ್ದೀರಿ, ನಿಮ್ಮ ತಾಯಿ ನಿಮ್ಮ ಜೊತೆಲೇ ಇದ್ದಾರೆ, ಸಂತೋಷ, ಒಳ್ಳೆ ಬೆಳವಣಿಗೆ. ಆದರೂ ನಿಮ್ಮ ತಾಯಿಗೊಂದು ದೊಡ್ಡದಾದ ಮನೆ ಕಟ್ಟಿಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಬೋದಾಗಿತ್ತು ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಸಪ್ರೇಟ್ ಮನೆ ಕಟ್ಟಿಕೊಡ್ಬೋದಾಗಿತ್ತಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರೊನಾಲ್ಡೋ ಹೇಳ್ತಾರೆ, ನಾವು ಅತಿ ಕಡು ಬಡತನದಿಂದ ಬಂದಂಥ ಒಂದು ಕುಟುಂಬ. ನನ್ನ ತಾಯಿ ನನಗೆ ಕೂಲಿ ಮಾಡಿ ನನ್ನ ಸಾಕಿದ್ದಾರೆ. ಅಷ್ಟೇ ಅಲ್ಲ, ವಾರದ 7 ದಿನ ಸಹ ಕೂಲಿ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ಫುಟ್ಬಾಲ್ ಆಡೋದಕ್ಕೆ ಒಂದು ಜೊತೆ ಶೂ ಬೇಕಾಗಿರುತ್ತೆ. ನನ್ನ ತಾಯಿ ರಾತ್ರಿ ಇಡೀ ಕೆಲಸ ಮಾಡಿ ಒಂದು ಜೊತೆ ಫುಟ್ಬಾಲ್ ಶೂನ ತಂದುಕೊಟ್ರು. ಅವತ್ತೇ ನಾನು ಆ ಶೂ ತಂದುಕೊಟ್ಟ ದಿನ ನಾನು ಪಣ ತೊಟ್ಟೆ. ನಾನು ಏನಾದರೂ ಜೀವನದಲ್ಲಿ ಖ್ಯಾತಿ ಹೆಸರನ್ನು ಪಡಿಲೇಬೇಕು, ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಿ ನಾನು ಹೆಸರನ್ನು ಮಾಡಬೇಕು ಅಂತ ಆ ದಿನ ನಾನು ಛಲ ಮತ್ತು ಪಣ ತೊಟ್ಟೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಮೂಲ ನನ್ನ ತಾಯಿ. ನನ್ನ ತಾಯಿ, ನಾನು ಮಲಗಬೇಕಾದ್ರೆ ನನ್ನ ತಾಯಿ ಪ್ರತಿದಿನ ರಾತ್ರಿ ನಾನು ಮಲಗೋದಕ್ಕಿಂತ ಮುಂಚೆ ನನ್ನ ಆರೋಗ್ಯ ಮತ್ತು ನಾನು ಊಟ ಮಾಡಿದ್ದೀನೋ ಇಲ್ವೋ ಎಲ್ಲ ವಿಚಾರಿಸಿ ನಂತರ ನನ್ನ ತಾಯಿ ಮಲಗ್ತಾಯಿದ್ರು. ಅದನ್ನು ನನ್ನ ಜೀವನದಲ್ಲಿ ಎಂದೂ ಮರೆಯೋಕ್ಕಾಗೋದಿಲ್ಲ. ಮತ್ತು ನನ್ನ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ಒಂದು ಕಾರ್ಗೆ 4 ಚಕ್ರ ಎಷ್ಟು ಇಂಪಾರ್ಟೆಂಟು. ಆ ಕಾರಲ್ಲಿ 1 ಚಕ್ರ ಇಲ್ಲ ಅಂದರೆ ಕಾರ್ ಮೂವ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಕಡು ಬಡದಿಂದ ಬಂದಂಥ ನಮ್ಮ ಒಂದು ಜೀವನ. ಇದಕ್ಕೆಲ್ಲ ಮೂಲ ಕಾರಣ, ನನ್ನ ಈ ಒಂದು ಶ್ರೇಯಸ್ಸಿಗೆ ಮೂಲ ಕಾರಣವೇ ನನ್ನ ತಾಯಿ. ಅವ್ರ ಶ್ರಮವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನನ್ನ ತಾಯಿನೇ ಜೀವನ. ನಾನು ಇರೋವರೆಗೂ ನನ್ನ ತಾಯಿ ನನ್ನ ಹತ್ರನೇ ಇರಬೇಕು. ನನ್ನ ಸರ್ವಸ್ವ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಉಸಿರು ನನ್ನ ತಾಯಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಾಯಿಗೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರೂ ಸಹ ತಾಯಿನೇ ಜೀವ, ಸರ್ವಸ್ವ. ಓಕೆ, ರೊನಾಲ್ಡೋ ಕತೆ ಹೇಳಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಅವರ ಒಂದು ಕಥೆಯನ್ನು, ಒಂದು ತುಣುಕನ್ನು ನಿಮ್ಗೆ ಹೇಳಿದ್ದೇನೆ. ಪ್ರತಿಯೊಬ್ಬರು ತಾಯಿ ತಂದೆಯರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಚೆನ್ನಾಗಿ ನೋಡ್ಕೊಬೇಕು. ವಂದನೆ.